ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ದಾವಣಗೆರೆ ತಾಲೂಕು ಜೆರಿಕಟ್ಟೆ ಗ್ರಾಮದ ಒಂದು ರವಿಕುಮಾರ್ ಅವರ ತೋಟಕ್ಕೆ ಬಂದಿದ್ದೀವಿ. ವಿಶೇಷತೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಈ ಒಂದು 20 ಡೇಸ್ ಆಗಿದೆ ನಾವು ಡ್ರಂಚ್ ಕೊಟ್ಟು ಡೆವಲಪರ್ ಕಿಂಗ್ ಗ್ರೋತ್ ನಮ್ಮ ಯುವ ಮಾರ್ಟ್ ಪ್ರಾಡಕ್ಟ್ ಆದಂತ ಲೀಟರ್ ಹಂಗೆ ಇವತ್ತು ರೈತ ಖುಷಿಯಾಗಿ ಅವರ ಖುದ್ದಾಗಿ ನಮಗೆ ಫೋನ್ ಮಾಡ್ಬಿಟ್ಟು ಕರ್ಸಿದಾರೆ. ಏನ್ ವಿಶೇಷತೆ ಅಂತ ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ಈ ಡ್ರಂಚ್ ಕೊಟ್ಟ ಮೇಲೆ ಯಾವ ತರ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ತೋಟದಲ್ಲಿ ನಮಗೊಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿದ್ರು ಕೆಲವು ರೈತರು. ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇದೀವಿ, ಎರೆಹುಳು ತೋರಿಸ್ತಾ ಇದೀವಿ. ಹಾಗೆ ನೋಡ್ರಿ ಇದೇ ತರದ್ದು ಎರೆಹುಳುಗಳು ಎಲ್ಲ ಬಹಳ ಚೆನ್ನಾಗಿ ಬಂದಿದಾವೆ. ಇಲ್ಲೆಲ್ಲ ಯಾವುದೇ ಇವರು ಇದನ್ನ ಹಾಕಿಲ್ಲ, ಕೆಮಿಕಲ್ಸ್ ಯಾವ್ದೋ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಇವರು. ನೋಡಿ ಇಲ್ಲಿ ಒಂದು ವಿಡಿಯೋ ಸ್ವಲ್ಪ ಹತ್ರ ತಂಬ. ಇವತ್ತು ರೈತರು ಬಹಳ ಖುಷಿಯಾಗಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಗಿಡದ ಹತ್ರ ಒಳಗಡೆ ಎಲ್ಲ ಹೋಗ್ತಾರ ಅವು. ಒಂದ್ ನಿಮಿಷ ಕಡ್ಡಿ ಹಾ ಇಲ್ಲ ಅದು ಸಿಕ್ತು. ಎಷ್ಟು ದಿವಸ ಆಯ್ತಾ? 20 ದಿವಸ ಆಯ್ತು ಸರ್. ಗುರುವಾರ ಹಾಕಿದ್ವಿ. ಅದೇ ಕರೆಂಟ್ ಇಲ್ಲ ಅಂತಾನೆ ಬಂದು ಇಲ್ಲಿ ನೋಡ್ಬೋದು ಒಂದೊಂದೇ ಒಳಗಡೆ ಹೋಗ್ತಾರವೆ. ಭೂಮಿನೂ ಸ್ವಲ್ಪ ಗಟ್ಟಿ ಇದೆ ನೋಡ್ರಿ. ಯಾವ ತರ ಎರೆಹುಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಕ್ಲೀನ್ ತೋರಿಸ್ಬ. ಇವತ್ತು ನೀವು ಗೊಬ್ಬರ ಹಾಕಿದ್ರೆ, ಸರ್ಕಾರಿ ಗೊಬ್ಬರ ಹಾಕಿದ್ರೆ ಈ ತರ ಎರೆಹುಳ ಸಂಖ್ಯೆ ಸಿಗಲ್ಲ ಭೂಮಿಯಲ್ಲಿ. ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಇದ್ದ ಇಷ್ಟೊಂದು ಎರೆಹುಳ ಸಂಖ್ಯೆ ಸಿಕ್ಕಿದೆ. ಇವತ್ತು ನಾವು ಖುದ್ದಾಗಿ ರೈತರನ್ನ ಕೇಳೋಣ. ಮಣ್ಣನ್ನು ಸ್ವಚ್ಛಂದಿದೆ. ನಮಸ್ಕಾರ ರವಿಕುಮಾರ್ ಅವ್ರೆ. ಇವತ್ತು ಇವರ ಈ ತೋಟದ ಮಾಲೀಕರು ರವಿಕುಮಾರ್ ಅಂತ ಹೇಳಿ ಜೆರಿಕಟ್ಟೆಯವರು. ನೀವು ನಮಗೆ ಕಾಲ್ ಮಾಡಿದಿರಿ ರವಿಕುಮಾರ್ ಅವ್ರೆ. ಅದು ಯಾಕೆ ಕಾಲ್ ಮಾಡಿದ್ರು ಅನ್ನೋದು ಒಂದ್ ಸ್ವಲ್ಪ ಎಲ್ಲಾ ರೈತರು ಗೊತ್ತಾಗ್ಲಿ, ಕ್ಲೀನ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮ್ ತೋಟ. ಇವತ್ತು ಇದನ್ನ ಸಿಂಪ್ಲಿಯರ್ ಹಾಕೋಸ್ಕರ ಡ್ರೈನೇಜ್ ತೆಗಿಸಕತ್ತಿದ್ವಿ. ತೆಗಿಸ್ಬೇಕಾದ್ರೆ 2 ಬಕೆಟ್ ತೆಗದ ಡ್ರೈವರ್ನೇ ಬೆಚ್ಚಿಬಿದ್ದ. ಅಣ್ಣ 10 ತೋಟದಾಗ ಮಾಡೀವಿ, ಒಂದ್ ತೋಟದಾಗ ಈ ತರ ಎರೆಹುಳು ನೋಡಿಲ್ಲ ಅಣ್ಣ ಅಂದ್ರ ಅವ್ರು. ಇಲ್ಲಪ್ಪ ನಾನ್ ಮೊನ್ನೆ ಔಷಧಿ ಹಾಕಿದ್ದೆ, 20 ದಿವಸ ಆಯ್ತು ಹಾಕಿ, ಹಂಗಾಗಿ ಬಂದೈತೆ ಖುದ್ದಾಗಿ ಎರೆಹುಳ ಗೊಬ್ಬರನೇ ಹಾಕಿದ್ವಿ ಅಂತ ಅಂದ್ವಿ. ಅದಕ್ಕೆ ಯಾವ್ದಾನ ಔಷಧಿ ಅನ್ನೋದು ನಾನು ಅವನು ಮಾರಿಕನ್ನು ಇಸ್ಕೊಂಡು ಹೋಗಿದ್ದಾನೆ. ಹಂಗಾಗಿ ನಿಮ್ಗೆ ಕಾಲ್ ಮಾಡಿದ್ ಸರ್. ಹಂಗಾಗಿ ಜಸ್ಟ್ 20 ದಿನದಲ್ಲಿ ಎರೆಹುಳು ಕಂಡಿದ್ವಿ. ಯಾವತ್ತೂ ಕಂಡಿಲ್ಲ ಈ ತರ ಎರೆಹುಳು, ಯಾವತ್ತೂ ಕಂಡಿಲ್ಲ. ಇದೇ ಫಸ್ಟ್ ಟೈಮ್ ಕಂಡ್ರೆ. ನಾವು ನಿಮಗೊಂದು ನಾವು ಪ್ರಾಮಿಸ್ ಮಾಡಿದ್ವಿ, ನಿಮ್ಗೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ, ಭೂಮಿ ಫಲವತ್ತತೆಯನ್ನು ಕಾಪಾಡ್ತದೆ, ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿದ್ವಿ ಸರ್. ನೀವ್ ಆದ್ರೆ ಹೆಚ್ಚಿಗೆ ಕೊಡಂದ್ರಿ, ನಾವ್ ಅಷ್ಟು ಕೊಡ್ಲಿಲ್ಲ.